ಈ ಹೊತ್ತಿನ ಮೇಜರ್ ಸ್ಟೋರಿ ಮದ್ದೂರಲ್ಲಿ ಭಾನುವಾರ ರಾತ್ರಿ ನಡೆದಂತಹ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಥವಾ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಅದು ಗಣೇಶ ದಂಗಲ್ ಅನ್ನೋ ರೀತಿಯಾಗಿ ತಿರುವು ಪಡ್ಕೊಳ್ತು. ಈಗ ಈ ಸಂಬಂಧ 500 ಜನರ ಮೇಲೆ ಎಫ್ಐಆರ್ ಆಗಿದೆ. ಮುಸ್ಲಿಂ ಬಾವುಟ ಸುಟ್ಟವರು, ಬಾವುಟವನ್ನ ಕಿತ್ತೆಸೆದವರಿಗೆ ಸಂಕಷ್ಟ. ನಿನ್ನೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದವರ ಮೇಲೂ ಕೂಡ ಕೇಸನ್ನ ಹಾಕಲಾಗಿದೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಆ ಪ್ರತಿಭಟನಾಕಾರರು ಮೇಲೆ ಪ್ರತ್ಯೇಕ 2 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮುಸ್ಲಿಂ ಧರ್ಮದ ಬಾವುಟಕ್ಕೆ ಬೆಂಕಿ ಹಾಕಿದ್ರು ಅಂತ ಆ ಸಂಬಂಧವೂ ಕೂಡ ಎಫ್ಐಆರ್ ಆಗಿದೆ. ಈದ್ ಮಿಲಾದ್ಗೆ ಹಾಕಲಾಗಿದ್ದಂತಹ ಬಂಟಿಂಗ್ಸ್ ಅನ್ನ ಕಿತ್ತೆಸೆದವರ ಮೇಲೂ ಎಫ್ಐಆರ್ ಆಗಿದೆ. ಪ್ರತಿಭಟನಾ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಆಗ ಆ ಸಂದರ್ಭದಲ್ಲಿ ಕಟ್ಟಡಕ್ಕೆ ಕಲ್ಲು ತೂರಿದ್ದ ವಿಚಾರಕ್ಕೆ ಮತ್ತೊಂದು ಎಫ್ಐಆರ್ ಆಗಿದೆ. ಕಲ್ಲೇಟಿನ ಕಿಡಿಗೇಡಿಗಳು ಒಂದು ಕಡೆ ಅರೆಸ್ಟ್ ಆಗಿದ್ರೆ 20ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ. ಜೊತೆಗೆ ನಿಖರವಾಗಿ ಕಲ್ಲು ತೂರಾಟ ನಡೆಸಿದವರ ಮೇಲೆ ಇನ್ನೂ ಕ್ರಮ ಆಗಿಲ್ಲ, ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಒಂದಲ್ಲ ಎರಡಲ್ಲ 500 ಜನರ ಮೇಲೆ ಎಫ್ಐಆರ್ ಆಗಿರೋದು. ಅದು ಮುಸ್ಲಿಂ ಬಾವುಟ ಸುಟ್ಟರು ಅಂತ, ಬಾವುಟವನ್ನ ಕಿತ್ತೆಸೆದ್ರು ಅಂತ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರೋ ಸಂಬಂಧವೂ ಕೂಡ ಪ್ರತ್ಯೇಕವಾಗಿ ಎಫ್ಐಆರ್ ಆಗಿದೆ. ಮೆರವಣಿಗೆಯ ವೇಳೆ ಕಲ್ಲು ತೂರಿದ್ದ ಗಿರೀಶ್, ಸೌಮ್ಯ ಮತ್ತು ರಮ್ಯಾ ಜೊತೆಗೆ ಪಲ್ಲವಿ, ಇಷ್ಟು ಜನ ಸೇರಿದಂತೆ 500 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ 189, 189(4), 121, 121 ಕ್ಲಾಸ್ 2, 190 ಇದರ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಇವೆಲ್ಲವೂ ಕೂಡ ಗಲಭೆ ಸಂಬಂಧ ಸೆಕ್ಷನ್ಸ್ಗಳು ಬಿಎನ್ಎಸ್ನ ಅಡಿಯಲ್ಲಿ. ಸದ್ಯ ಗಲಭೆ ಸೇರಿದಂತೆ ಒಟ್ಟು 5 ಕೇಸುಗಳನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ಅದು ಎಷ್ಟು ಜನ? 500 ಜನರ ಮೇಲೆ. ಅಂದರೆ ಏಟು ಎಸೆದಂಥವರಿಗೂ ಜೊತೆಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದವ್ರಿಗೂ ಕೂಡ ಕೇಸ್ ಮೇಲೆ ಕೇಸು. ಒಬ್ಬರಲ್ಲ ಇಬ್ಬರಲ್ಲ 500 ಜನರ ಮೇಲೆ ಎಫ್ಐಆರ್ ಆಗಿದೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವಂಥ ವಿಪಕ್ಷಗಳು ಗಂಭೀರ ಆರೋಪ ಮಾಡ್ತಾ ಇರೋದು ಸರ್ಕಾರದ ಮೇಲೆ. ಸರ್ಕಾರದ ನಿಲುವು ಸರಿ ಇಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಲೈವ್ನಲ್ಲಿ. ಬಾಲಕೃಷ್ಣ, ಈಗ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಮದ್ದೂರಿನಲ್ಲಿ. ಈಗ 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿರೋದು ಪ್ರತ್ಯೇಕವಾಗಿ. ಈ ಪ್ರತಿಭಟನೆ ಭಾಗಿಯಾದ ಸಂದರ್ಭದಲ್ಲಿ ಕಲ್ಲೆಸೆದ್ರು ಅಂತನೋ, ಜೊತೆಗೆ ಮುಸ್ಲಿಂ ಬಾವುಟವನ್ನು ಸುಟ್ಟಿರೋದು, ಬಾವುಟವನ್ನು ಕಿತ್ತೆಸೆದವರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಅನ್ನೋದು, ಅವರೆಲ್ಲರ ಮೇಲೂ ಎಫ್ಐಆರ್ ಆಗಿದೆಯಲ್ಲ. ಜೊತೆಗೆ 500 ಜನರ ಮೇಲೆ 500 ಜನ ಆ ಸಂದರ್ಭದಲ್ಲಿ ಇದ್ರ ಅಥವಾ ಬೇರೆ ಬೇರೆ ಟೈಮ್ ಲೈನ್ ಮುಖಾಂತರ ಇವರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರಾ ಅಂತ? ಹೌದು ಶರತ್, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 500 ಜನರ ಮೇಲೆ ಎಫ್ಐಆರ್ ಆಗಿರುವಂಥದ್ದು. ಅಂದ್ರೆ ಸುಮಾರು 4 ಪ್ರಕರಣಗಳಲ್ಲಿ 500 ಜನರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಏನು ಕಲ್ಲು ತೂರಾಟ ನಡೆಸಿದ್ರು ಅಂದ್ರೆ ಅನ್ಯಕೋಮಿನ ಜನರು ಮಸೀದಿಯಿಂದ ಏನು ಕಲ್ಲು ತೂರಾಟ ಬಂತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 22 ಜನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ದಲ್ಲದೆ ಈಗ ಅದಲ್ಲದೆ ಏನು ಆ ಪ್ರಕರಣದಲ್ಲಿ ಒಂದು ಕಲ್ಲು ತೂರಾಟ ಬಂತು, ಇವರು ಮತ್ತೆ ಈ ಹಿಂದೂ ಕಾರ್ಯಕರ್ತರು ಕೂಡ ಏನು ಕಲ್ಲು ತೂರಾಟ ನಡೆಸಿದ್ದಂಥದ್ದಾಗ್ಬೋದು, ಬಾವುಟ ಕಿತ್ತಾಕಿರುವಂಥದ್ದಾಗಿರ್ಬೋದು, ಮತ್ತೆ ಪೊಲೀಸವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥದ್ದು, ಮತ್ತೆ ಬಂಟಿಕ್ಸ್ನ ಹರಿದಾಕಿರುವಂಥದ್ದು, ಅಂದ್ರೆ ಈದ್ ಮಿಲಾದ್ಗೆ ಹಾಕಿದ್ದಂಥ ಬಂಟಿಕ್ಸ್ನ ಹರಿದಾಕಿ ಇವರ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು, ಇದೆಲ್ಲವನ್ನು ಗಮನಿಸಿರುವಂತಹ ಪೊಲೀಸರು ಸೌಮ್ಯ, ಪಲ್ಲವಿ, ಗಿರೀಶ್ ಸೇರಿದಂತೆ 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಅಂದ್ರೆ ಆ ಅನ್ಯಕೋಮಿನ ಜನರ ಮೇಲೆ ಏನು 22 ಜನನ ಅರೆಸ್ಟ್ ಮಾಡಿದಾರೋ ಅದೇ ರೀತಿ ಇಲ್ಲೂ ಕೂಡ 500 ಜನರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೂ ಎಫ್ಐಆರ್ ದಾಖಲಾಗಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದ್ರೆ ಈಗ ಮದ್ದೂರು ಪಟ್ಟಣ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಇವತ್ತು ಏನು ಸ್ವಯಂ ಪ್ರೇರಿತರಾಗಿ ಬಂದ್ ಆಚರಿಸಿದ್ರು, ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿದ್ರು, ಇದನ್ನೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಮಾಡಿರುವಂಥದ್ದು. ಆದ್ರೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ಕೂಡ ಏರ್ಪಡಿಸಲಾಗಿದೆ. ನಾಳೆ ಏನು ಬಿಜೆಪಿಯ ಒಂದು ನಿಯೋಗನೆ ಮದ್ದೂರು ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಅದಲ್ಲದೆ ಈಗಾಗಲೇ IG ಬೋರ್ಲಿಂಗಯ್ಯವರು ಹೇಳಿರೋ ಪ್ರಕಾರ ಇದಕ್ಕೋಸ್ಕರ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು. ಸುಮಾರು 1000 ಮಂದಿ ಪೊಲೀಸರು ಅಂದ್ರೆ SP, DYSP, ಅಡಿಷನಲ್ SP, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿ ಸುಮಾರು 1000ಕ್ಕೂ ಹೆಚ್ಚು
ಪೊಲೀಸರನ್ನು ಕೂಡ ಪಟ್ಟಣದಲ್ಲಿ ನಿಯೋಜನೆ ಮಾಡಲಾಗುತ್ತೆ ಅಂತ ಕೂಡ ಹೇಳಿರುವಂಥದ್ದು. ಮತ್ತೆ ಅದಲ್ಲದೆ ಈಗ 3 ಗಂಟೆಗೆ ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ DC ಡಾಕ್ಟರ್ ಕುಮಾರ ಮತ್ತೆ ಏನು SP ಮಲ್ಲಿಕಾರ್ಜುನ ಬಾಲದಂಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಅಂದ್ರೆ ಶಾಂತಿ ಸಭೆ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ನಾಳೆ ಏನೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಶಾಂತಿ ಸಭೆನೂ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವಾಗ ಮದ್ದೂರು ಪಟ್ಟಣ ಸ್ತಬ್ಧವಾಗಿದೆ, ಮತ್ತೆ ಅದಲ್ಲದೆ ಶಾಂತಿಯುತವಾಗಿದೆ. ಪೊಲೀಸರ ಸರ್ಪಗಾವಲಿನಲ್ಲಿ ಮದ್ದೂರು ಪಟ್ಟಣ ಇದೆ ಅಂತಾನೆ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ಡೀಟೇಲ್ಸ್ಗಾಗಿ.